ಸಚಿವ ವಿ ಸೋಮಣ್ಣ ಬೆಂಗಳೂರಿಗೆ ಆಗಮನ. ಅಭಿಮಾನಿಗಳಿಂದ ಕಾರ್ಯಕರ್ತರಿಂದ ಕೇಂದ್ರ ಸಚಿವ ವಿ ಸೋಮಣ್ಣಗೆ ಭರ್ಜರಿ ಸ್ವಾಗತ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ವಿ ಸೋಮಣ್ಣ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ. ಕೇಂದ್ರದ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ವಹಿಸಿಕೊಂಡಿರುವ ವಿ ಸೋಮಣ್ಣ ದೆಹಲಿಯಿಂದ ಬೆಂಗಳೂರಿಗೆ ಬಂದ ನೂತನ ಸಂಸದ ವಿ ಸೋಮಣ್ಣ ಅವರು ಫಸ್ಟ್ ರಿಯಾಕ್ಷನ್ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸೇರಿ ನಮ್ಮ ಎಲ್ಲ ನಾಯಕರು ನನಗೆ ದೊಡ್ಡ ಜವಾಬ್ದಾರಿ ನೀಡಿದ್ದಾರೆ. ಇದನ್ನು ಇನ್ನೂ ಚಾಲೆಂಜಿಂಗ್ ಆಗಿ ಸ್ವೀಕಾರ ಮಾಡಿದ್ದೇನೆ. 2 ಜವಾಬ್ದಾರಿಗಳನ್ನು ಹುದ್ದೆಗಳನ್ನು ನೀಡಿದ್ದಾರೆ. ಅದನ್ನು ನಾನು ಸಮರ್ಪಕವಾಗಿ ನಿಭಾಯಿಸುತ್ತೇನೆ. 2 ಖಾತೆಗಳ ಮೂಲಕ ರಾಜ್ಯ ಮತ್ತು ರಾಷ್ಟ್ರದ ಜನರಿಗೆ ಕೊಡಬಹುದಾದ ಸವಲತ್ತುಗಳನ್ನು ಕೊಡುತ್ತೇನೆ. 45 ವರ್ಷದ ನನ್ನ ಅನುಭವ ಇದಕ್ಕೆ ನಾನು ಸಮರ್ಪಣೆ ಮಾಡ್ತೇನೆ. 10 ವರ್ಷದಲ್ಲಿ ಆದ ಕೆಲಸಕ್ಕಿಂತ 2 ಪಟ್ಟು ಕೆಲಸಗಳನ್ನು ಪ್ರಧಾನಿಗಳು ಆಯ್ದಂತೆ ಕೆಲಸ ಮಾಡುತ್ತೇನೆ. ಮುಂದಿನ 2-3 ವರ್ಷಗಳಲ್ಲಿ ಸಂಪೂರ್ಣವಾದ ನ್ಯಾಯ ಮಾಡುತ್ತೇವೆ. ಬಿಜೆಪಿ ಪಕ್ಷದ ಕೆಲಸ ಮಾಡುವವರನ್ನು ಕೈ ಬಿಡಲಾಗುವುದಕ್ಕೆ ನಾನು ಸ್ಪಷ್ಟ ಉದಾಹರಣೆ. ಪ್ರತಾಪ್ ಸಿಂಹ ಮೀಡಿಯಾ ಮುಂದೆ ಮಾತನಾಡಿದ ದೆಹಲಿಯಿಂದ ಆಗಮಿಸಿದ ಏರ್ಪೋರ್ಟ್ನಲ್ಲಿ ನೂತನ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿಕೆಯನ್ನು ನೀಡಿದ್ದಾರೆ. ವೇದಮೂರ್ತಿ, NK-T4 ನ್ಯೂಸ್ ಬ್ಯೂರೋ, ಬೆಂಗಳೂರು. ರಾಜ್ಯಕ್ಕೆ ಬರ್ತಾ ಇದ್ದೀರಿ, ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಮೇಲೆ ನಮ್ಮ ನಾಯಕರು, ರಾಷ್ಟ್ರದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿ ಅವರು, ನಮ್ಮ ಪಕ್ಷದ ನೇತಾರರುಗಳು ಅಮಿತ್ ಶಾ ಅವರು, ನಡ್ಡಾ ಅವರು, ರಾಜ್ಯದ ಘಟಕದ ಎಲ್ಲರೂ ಸೇರಿ ನನಗೆ ದೊಡ್ಡ ಜವಾಬ್ದಾರಿಯನ್ನು ರಾಷ್ಟ್ರದ ಪ್ರಧಾನಿಗಳು, ರಾಷ್ಟ್ರದ ಗೃಹ ಮಂತ್ರಿಗಳು ನೀಡಿದ್ದಾರೆ. ಇದನ್ನು ನಾನು ಚಾಲೆಂಜ್ ಆಗಿ ತಗೊಂಡು ರಾಷ್ಟ್ರಕ್ಕೆ ವಿಶೇಷವಾಗಿ 2 ಜವಾಬ್ದಾರಿಯುತ ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ನಿರ್ವಹಣೆ ಮಾಡ್ತೀನಿ. ಮುಂದೆ ನಿಮ್ಮ ಸವಾಲುಗಳು ಸರ್ ರಾಜ್ಯದಲ್ಲಿ? ರಾಜ್ಯ ಮತ್ತು ರಾಷ್ಟ್ರ ಇರ್ತಕ್ಕಂಥ 2 ಇಲಾಖೆಗಳಲ್ಲೂ ಕೂಡ ಎಷ್ಟು ಮಟ್ಟಿಗೆ ಇದನ್ನು ನಾವು ಸಾಮಾನ್ಯ ಜನರಿಗೆ ಸವಲತ್ತುಗಳನ್ನು ಕೊಡ್ಬೋದು, ಕೊಡ್ತಕ್ಕಂಥದಕ್ಕೆ 45 ವರ್ಷದ ನನ್ನ ಅನುಭವವನ್ನು ಸಮರ್ಪಣೆ ಮಾಡ್ತೀನಿ. ಸರ್, ರೈಲ್ವೆ ವಿಚಾರ ಸಂಬಂಧಪಟ್ಟ ಸಾಕಷ್ಟು ನಿರೀಕ್ಷೆಗಳಿದೆ ನಮ್ಮ ರಾಜ್ಯದಲ್ಲಿ. ಒಂದು, ನಿಮ್ಮ ನಿರೀಕ್ಷೆಗೂ ಮೀರಿ ಪ್ರಧಾನಮಂತ್ರಿಗಳ ಆಶಯ 10 ವರ್ಷದಲ್ಲಿ ರಾಷ್ಟ್ರವನ್ನು 50 ವರ್ಷ ಆಗದೆ ಇರತಕ್ಕಂಥ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. 4 ದಿನಗಳಿಂದ ನಾನು ಹಂತ ಹಂತವಾಗಿ ಪ್ರತಿಯೊಂದನ್ನು ಕೂಡ ಗಮನಿಸಿದ್ದೇನೆ. ಈಗಾಗಲೇ ಅಧ್ಯಯನ ಮಾಡ್ತಾ ಇದ್ದೀವಿ, ರಿವ್ಯೂ ಮಾಡ್ತಾ ಇದ್ದೀವಿ. ಎಷ್ಟು ಮಟ್ಟಿಗೆ 10 ವರ್ಷ ಆಗಿದೆಯೋ ಇನ್ನು ಕೇವಲ ಈ 3-4 ವರ್ಷದಲ್ಲಿ ಅದಕ್ಕೆ ಡಬಲ್ ಕೆಲಸವನ್ನು ಮಾಡಿ ರಾಷ್ಟ್ರಕ್ಕೆ ನರೇಂದ್ರ ಮೋದಿಯವರ ಕೊಡುಗೆ, ಭಾರತೀಯ ಜನತಾ ಪಕ್ಷ ಮತ್ತು NDA ಪಕ್ಷದ ಕೊಡುಗೆ ಏನು ಅನ್ನೋದನ್ನು ಒಂದು ಸಮರ್ಪಣೆ ಮಾಡ್ತಕ್ಕಂಥ ಕೆಲಸದಲ್ಲಿ ನನ್ನನ್ನು ತೊಡಗಿಸ್ಕೊಳ್ಳೋದಕ್ಕೆ ನಮ್ಮ ರಾಷ್ಟ್ರ ನಾಯಕರು ನಮಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಅದನ್ನು ನಾನು ಕಾಯ ವಾಚ ಮಾನಸ 45 ವರ್ಷದ ನನ್ನ ಅನುಭವವನ್ನು ಹಂಚ್ಕೊಳ್ತೀನಿ. ಸರ್, ವಿಧಾನಸಭಾ ಚುನಾವಣೆಯಲ್ಲಿ ತಮಗಾದ ಒಂದು ಆ ವಿಚಾರ ಈಗ ಮತ್ತೆ ಸಚಿವ ಸಂಪುಟದಲ್ಲಿ ಅವಕಾಶ ಸಿಕ್ಕಿದೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಒಂದು, ಒಬ್ಬ ಕೆಲಸಗಾರನಿಗೆ ಪಕ್ಷದ ಸಂದೇಶವನ್ನು ತಲೆ ಮೇಲೆ ಹೊತ್ಕೊಂಡು ಕೆಲಸ ಮಾಡ್ತಕ್ಕಂಥವನಿಗೆ ನಾನು ಒಂದು ಉದಾಹರಣೆ ಆಗಿದ್ದೇನೆ. ಭಾರತೀಯ ಜನತಾ ಪಕ್ಷ ಪ್ರಾಯಶಃ ಕೆಲಸಗಾರರನ್ನು ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ. ಥ್ಯಾಂಕ್ ಯು. ಈ ಸಾರಿಯ ಮೋದಿಜಿಯವರ ಕೇಂದ್ರ ಸಂಪುಟದಲ್ಲಿ ಕರ್ನಾಟಕಕ್ಕೆ 3 ಕ್ಯಾಬಿನೆಟ್ ಖಾತೆಗಳು, 2 ರಾಜ್ಯ ಖಾತೆಗಳು ಸಿಕ್ಕಿವೆ. ಎಲ್ಲರಿಗೂ ಒಳ್ಳೆ ಖಾತೆಗಳು ಸಿಕ್ಕಿವೆ. ವಿಶೇಷವಾಗಿ ತುಮಕೂರಿನಿಂದ ಬಹಳ ದೊಡ್ಡ ಅಂತರದಿಂದ ಗೆದ್ದು ಲೋಕಸಭೆಗೆ ಹೋದಂತಹ ವಿ ಸೋಮಣ್ಣ ಸಾಹೇಬರಿಗೆ ರೈಲ್ವೆ ಖಾತೆ, ರಾಜ್ಯ ಸಚಿವ ಸ್ಥಾನ, ಜೊತೆಗೆ ಅತ್ಯಂತ ಪ್ರಮುಖವಾದಂತಹ ಜಲಶಕ್ತಿ ಇಲಾಖೆಯ ರಾಜ್ಯ ಸಚಿವ ಸ್ಥಾನ 2 ಸಿಕ್ಕಿದೆ. ಇವತ್ತು ಸಾಹೇಬರು ಡೆಲ್ಲಿಯಿಂದ ಬರ್ತಾ ಇದ್ದಾರೆ. ಅವ್ರನ್ನ ರಿಸೀವ್ ಮಾಡಲಿಕ್ಕೆ ಅಪಾರ ಸಂಖ್ಯೆ ಅವರ ಅಭಿಮಾನಿಗಳೆಲ್ಲ ಬಂದಿದ್ದಾರೆ. ನಾನು ಕೂಡ ಬಂದಿದ್ದೀನಿ. ಇದು ಕರ್ನಾಟಕದ ಹಿತದೃಷ್ಟಿಯಿಂದ ಖಂಡಿತ ಇದು ಒಳ್ಳೆಯ ಖಾತೆಗಳು. ಬೆಂಗಳೂರಿಗೆ ಇವತ್ತು ಮೆಟ್ರೋ ಟ್ರೈನ್ ಪ್ರಾಜೆಕ್ಟ್ ಏನಿದೆ ಅದು ಆನ್ಗೋಯಿಂಗ್ ವರ್ಕ್ ನಡೀತಾ ಇದೆ. ಬಹಳ ವೇಗವಾಗಿ ಅದರ ಕಾಮಗಾರಿ ಪ್ರಗತಿ ಆಗಬೇಕು. ಹಾಗೆ ಸಬರ್ಬನ್ ಟ್ರೈನ್ ಪ್ರಾಜೆಕ್ಟ್ ಅನ್ನ ಅನಂತ್ ಕುಮಾರ್ ಸಾಹೇಬ್ರಿದ್ದಾಗ ಅದನ್ನು ಅನೌನ್ಸ್ ಮಾಡಿದ್ದು ಸುಮಾರು 22,000 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅದು ಇದುವರೆಗೂ ಕೂಡ ಕಾರ್ಯಗತ ಆಗುವಂತಹ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅವ್ರು ಹೇಳಿ ಕೇಳಿ ಸೋಮಣ್ಣ ಸಾಹೇಬರು ಕರ್ತೃತ್ವ ಶಕ್ತಿಗೆ ಹೆಸರಾಗಿರುವಂತವರು. ಅವರ ನೇತೃತ್ವದಲ್ಲಿ ಈ ಸಬರ್ಬನ್ ಟ್ರೈನ್ ಪ್ರಾಜೆಕ್ಟ್ ಅನ್ನು ಕೂಡ ಆದಷ್ಟು ಬೇಗ ಅನುಷ್ಠಾನ ಆಗುತ್ತೆ ಅನ್ನೋ ಒಂದು ವಿಶ್ವಾಸ ನಮಗಿದೆ. ಮೆಟ್ರೋ ಟ್ರೈನ್ ಪ್ರಾಜೆಕ್ಟ್ ಅನ್ನು ಕೂಡ ವೇಗವನ್ನು ಪಡ್ಕೊಳ್ಳುತ್ತೆ. ಹಾಗೆ ಬೆಂಗಳೂರನ್ನ ಡಿಕಂಜೆಸ್ಟ್ ಮಾಡಲಿಕ್ಕೆ STR ಅಂತ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಅಂತ ಹೇಳಿ ನಿತಿನ್ ಗಡ್ಕರಿ ಅವರು ಕೊಟ್ಟಿದ್ದಾರೆ. ಅದು 4 ಅದರಲ್ಲಿ ಹಂತಗಳಲ್ಲಿ ಕೇವಲ 1 ಹಂತ ಮಾತ್ರ ಮುಗಿದಿದೆ. ತುಮಕೂರಿಗೂ ಕೂಡ ಕನೆಕ್ಟಿವಿಟಿನ ಕೊಡುವಂತಹ ಏರ್ಪೋರ್ಟ್ ಮುಖಾಂತರವಾಗಿ
ದಾಬಸ್ಪೇಟೆಗೆ ಹೋಗುವಂತ ರಸ್ತೆನೂ ಕೂಡ ಇವತ್ತು ನನೆಗುದಿಗೆ ಬಿದ್ದಿದೆ. ಲ್ಯಾಂಡ್ ಅಕ್ವಿಷನ್ ಆಗ್ಬೇಕು. ಖಂಡಿತ ಸೋಮಣ್ಣ ಸಾಹೇಬರು ಇದನ್ನೆಲ್ಲ ಕೆಲಸವನ್ನು ಮಾಡ್ತಾರೆ. ಸೋಮಣ್ಣ ಸಾಹೇಬರಿಂದ ತುಮಕೂರಿಗೆ ಅನುಕೂಲ ಆಗೋದ್ರ ಜೊತೆಗೆ ಇಡೀ ರಾಜ್ಯಕ್ಕೂ ಅನುಕೂಲ ಆಗುತ್ತೆ ಹಾಗೂ ವಿಶೇಷವಾಗಿ ಬೆಂಗಳೂರಿಗೆ ಅನುಕೂಲ ಆಗುತ್ತೆ. JH ಪಟೇಲ್ರ ಸಂಪುಟದಲ್ಲಿ ಅವರು ಬೆಂಗಳೂರಿನ ಡೆವಲಪ್ಮೆಂಟ್ ಅಥಾರಿಟಿಯ ಸಚಿವರಾಗಿ ಸಿರ್ಸಿ ಸರ್ಕಲ್ ನಲ್ಲಿರುವಂತಹ ಫ್ಲೈಓವರ್ ಮಾಡಿದಂತವ್ರು. ಅವರು ಮೆಟ್ರೋ ಪ್ರಾಜೆಕ್ಟ್ಗೆ ಅವರಿದ್ದ ಕಾಲದಲ್ಲಿ ಚಾಲನೆ ಅನ್ನೋದು ಪ್ರಾರಂಭವಾಗಿದ್ದು ಇವತ್ತು ಸೋಮಣ್ಣ ಸಾಹೇಬ್ರ ರೈಲ್ವೆ ಖಾತೆ ಸಚಿವರಾಗಿರೋದ್ರಿಂದ ಖಂಡಿತ ಎಲ್ಲಾ ಕಾಮ